ನೆರೆಯ ಕೇರಳದ ವಯನಾಡಿನಲ್ಲಿ ಅಂದರೆ ನಮ್ಮ ಕೊಡಗು ಜಿಲ್ಲೆಗೆ ಹೊಂದಿಕೊಂಡಿರತಕ್ಕಂಥ ವಯನಾಡಿನಲ್ಲಿ ಪ್ರಕೃತಿ ವಿಕೋಪದಿಂದ ಭೂಕುಸಿತ ಉಂಟಾಗಿ 40ಕ್ಕೂ ಹೆಚ್ಚು ಜನ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಆಘಾತ ಆಗಿದೆ. ಕರ್ನಾಟಕ ತಕ್ಷಣ ನೆರೆ ರಾಜ್ಯದ ಸಹಾಯಕ್ಕೆ ಧಾವಿಸಬೇಕು. ತಕ್ಷಣದ ಪರಿಹಾರಕ್ಕೆ ನಾವು ಕ್ರಮವನ್ನು ಕೈಗೊಳ್ಳಬೇಕು. ಭಾರತೀಯ ಜನತಾ ಪಾರ್ಟಿಯು ಕೂಡ ಕೇರಳ ಸರ್ಕಾರದ ಮತ್ತು ಕೇರಳ ರಾಜ್ಯದ ಜೊತೆಗಿದೆ. ನಮ್ಮಿಂದಾದ ನೆರವನ್ನು ಕೊಡೋದಕ್ಕೆ ಪಕ್ಷದ ಕಡೆಯಿಂದ ನಾವೀಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಆ ಕುಟುಂಬಗಳಿಗೆ ಪರಿಸ್ಥಿತಿನ ಎದುರಿಸ್ತಕ್ಕಂಥ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂಥೇಳಿ ಪ್ರಾರ್ಥಿಸ್ತೇನೆ. ಇವೆಲ್ಲ ನಮಗೊಂದು ಎಚ್ಚರಿಕೆ ಗಂಟೆ. ಪಶ್ಚಿಮ ಘಟ್ಟದಂಥ ಪ್ರದೇಶಗಳಲ್ಲಿ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್, ಅಭಿವೃದ್ಧಿ ಹೆಸರಿನಲ್ಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆ ಗಂಟೆ ಇದು. ಇತ್ತೀಚೆಗೆ ಉತ್ತರ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಆದಂಥ ಭೂಕುಸಿತ ಇರ್ಬೋದು, 2018-19ರಲ್ಲಿ ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯಲ್ಲಿ ಆದಂಥ ಭೂಕುಸಿತ ಇರ್ಬೋದು. ಇವೆಲ್ಲ ಪ್ರಕೃತಿ ನಮ್ಮನ್ನು ಆಗಾಗ ಎಚ್ಚರಿಸುವ ಕೆಲಸ ಮಾಡ್ತಾನೇ ಇದೆ. ಇಷ್ಟಾದರೂ ನಾವು ಎಷ್ಟು ಎಚ್ಚರ ವಹಿಸಬೇಕು ಅಷ್ಟು ಎಚ್ಚರ ವಹಿಸಿಲ್ಲ ಅನ್ನೋದಕ್ಕೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಒಂದು ಉದಾಹರಣೆ.